ಅಯೋಧ್ಯೆ ರಾಮ ಪ್ರಾಣ ಪ್ರತಿಷ್ಠಾಪನೆಗೆ ಇನ್ನೇನು ದಿನಗಣನೆ ಇರುವಂಥದ್ದು. ಈ ಸಂದರ್ಭದಲ್ಲಿ ರಾಯಚೂರು ಜಿಲ್ಲೆಯಿಂದ ಅಯೋಧ್ಯೆಗೆ ಸೈಕಲ್ ಸವಾರಿ ಕೂಡ ನಡೆಸಲಾಗ್ತಾ ಇದೆ. ಉದ್ಘಾಟನಾ ಕಾರ್ಯಕ್ರಮಕ್ಕೆ ಯುವಕನೋರ್ವ ಸೈಕಲ್ ರೈಡ್ ಮುಖಾಂತರ ಅಯೋಧ್ಯೆಗೆ ಸವಾರಿಯನ್ನ ಪ್ರಾರಂಭಿಸಿದ್ದಾರೆ. ಲಿಂಗಸಗೂರು ತಾಲೂಕಿನ ಉಳಿಮೇಶ್ವರ ಗ್ರಾಮದ ಮಲ್ಲಿಕಾರ್ಜುನ್ ಎಂಬಾತ ರಾಯಚೂರು ಜಿಲ್ಲೆಯಿಂದ ಅಯೋಧ್ಯೆ ಕಡೆಗೆ ಸೈಕಲ್ನಲ್ಲಿ ತೆರಳ್ತಾ ಇದ್ದಾರೆ. ರಾಮ ಭಕ್ತನಿಂದ ಅಯೋಧ್ಯೆವರೆಗೂ ಈ ಸೈಕಲ್ ಸವಾರಿ ಕೂಡ ನಡೆಯಲಿದೆ. ಅದು ಕೂಡ ಒಂಟಿಯಾಗಿ ಈ ಯುವಕ ಸಂಚಾರವನ್ನ ಆರಂಭ ಮಾಡಿದ್ದಾರೆ. ಸುಮಾರು 1500 ಕಿಲೋಮೀಟರ್ ದೂರದ ಅಯೋಧ್ಯೆಗೆ ಸೈಕಲ್ನಲ್ಲಿ ಇದೀಗ ಸಂಚರಿಸ್ತಾ ಇರೋದು ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣವಾಗಿದೆ ಅಂತಲೇ ಹೇಳಬಹುದು. ರಾಮ ಭಕ್ತನಿಂದ ರಾಯಚೂರು ಜಿಲ್ಲೆಯಿಂದ ಅಯೋಧ್ಯೆವರೆಗೂ ಸೈಕಲ್ ಸವಾರಿ ಕೂಡ ನಡೆಯಲಿದೆ. ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಯುವಕನ ದೃಶ್ಯಾವಳಿಗಳನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇದೇ ಯುವಕ ಲಿಂಗಸಗೂರು ತಾಲೂಕಿನ ಉಳಿಮೇಶ್ವರ ಗ್ರಾಮದ ಮಲ್ಲಿಕಾರ್ಜುನ್ ಅಂತ ಇವರ ಹೆಸರು. ಸೊ ಈತ ತನ್ನ ಊರಿನಿಂದ ಅಯೋಧ್ಯೆ ಕಡೆಗೆ ಸುಮಾರು 1500 ಕಿಲೋಮೀಟರ್ ದೂರದ ಅಯೋಧ್ಯೆಗೆ ಸೈಕಲ್ನಲ್ಲಿ ಸಂಚಾರವನ್ನ ಮಾಡ್ತಿದ್ದಾರೆ. ಎಲ್ಲರಿಗೂ ನಾನು ಇವತ್ತು ಶಾಪುರ ದಾಟಿ ಒಂದು 15 ಕಿಲೋಮೀಟರ್ ಮುಂದೆ ಬಂದಿದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಒಂದು ಇದು ಪೂಲ್ ಮೇಲೆ ಒಂದು ಹಳೆ ಇರ್ತಾ ಇದೆ. ನೀವು ಸ್ನಾನ ಮಾಡಿ ಮೈ ತಗೊಂಡು ಎಲ್ಲ ಬಟ್ಟೆ ಎಲ್ಲ ಹಾಕ್ಕೊಂಡು ಫ್ರೆಶ್ ಆಗಿ ಸ್ವಲ್ಪ ರೆಸ್ಟ್ ಒಂದು ಹೋಗ್ಬೇಕಂತ ಇಲ್ಲಿ ಕುಂತಿದ್ದೀನಿ. ಹಾಗೆ ಊಟ ಹಸೋಗಿತ್ತು. ಮನೆಯಿಂದ ನಮ್ಮ ಅಣ್ಣ ಅವರ ಹೆಂಡತಿಯವರು ಇದು ಕಟ್ಟಿದ್ರು, ಹೋಳಿಗೆ ಮತ್ತು ರೊಟ್ಟಿ ಚೆನ್ನಾಗಿದೆ. ಚಟ್ನಿ ಬೇರೆ ಇದೆ. ಜಬರ್ದಸ್ತಾಗಿ ಹೊಳಿತಾ ಇದ್ದೀನಿ. ಮತ್ತು ನಮ್ಮ ಅಂಬಾರಿ ಅಲ್ಲಿ ಸೇರಿ ನಿಂತಿದ್ದೀರಿ. ನನ್ನ ಅಂಬಾರಿ ಕಾಣ್ತಾ ಇದೆಯಲ್ಲ, ಅದೇ ಅಂಬಾರಿ. ಇದ್ರ ಮೇಲೆ ಸುಮಾರು ಇವಾಗ ಒಂದು 120 ಕಿಲೋಮೀಟ್ರ್ ಬಂದಿದ್ದೀನಿ ನಮ್ಮೂರಿಂದ. ಚೆನ್ನಾಗಿ 150 ಆಗಿದೆ ಅನಿಸ್ತದೆ. 150 ಕಿಲೋಮೀಟ್ರ್ ಬಂದಿದ್ದೀನಿ. ಈಗ ನೆಕ್ಸ್ಟು ಕಲಬುರಗಿ ಟಾರ್ಗೆಟ್ ಮಾಡ್ಕೊಂಡಿದ್ದೆ, ಹೋಗ್ಬೇಕಂತೆ. ಅವತ್ತು ಆಗುತ್ತೆ ಇಲ್ಲ ಗೊತ್ತಿಲ್ಲ. ಎಲ್ಲರೂ ಸೇರಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.